ನವೆಂಬರ್ 4, 1914 ಬ್ರಿಟನ್ನಿಂದ ಹೊರಟ ಒಂದು ಹಡಗು ಎಂಡೂರೆನ್ಸ್ ಇದು ಅಂಟಾರ್ಟಿಕಾದ ಕಡೆಗೆ ತನ್ನ ಪ್ರಯಾಣವನ್ನು ಆರಂಭಿಸಿತು. ಈ ಹಡಗಿನಲ್ಲಿ ಒಟ್ಟು 28 ಜನರ ತಂಡವಿತ್ತು. ಅವರ ನಾಯಕ ಅರ್ನೆಸ್ಟ್ ಸೆಕಲ್ಟನ್. ಅವರ ಮಿಷನ್ ಆ ಕಾಲದಲ್ಲಿ ಅತ್ಯಂತ ಸಾಹಸಮಯ ಮಿಷನ್. ಮೊದಲ ಬಾರಿಗೆ ಅಂಟಾರ್ಟಿಕಾವನ್ನು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಕಾಲ್ನಡಿಗೆಯಲ್ಲಿ ದಾಟುವುದಾಗಿತ್ತು. ಇಂದು GPS ಇದೆ, ಸ್ಯಾಟಲೈಟ್ ಮ್ಯಾಪ್ಸ್ ಇವೆ, ವೆದರ್ ಫೋರ್ಕಾಸ್ಟ್ ಇದೆ. ಆದರೆ 1914ರಲ್ಲಿ ಇವುಗಳು ಯಾವುದೂ ಇರಲಿಲ್ಲ. ಅವರ ಮುಂದೆ ಇದ್ದಿದ್ದು ಹಿಮ, ಚಂಡಮಾರುತ ಮತ್ತು ಮಾನವನನ್ನು ಕ್ಷಮಿಸದ ಪ್ರಕೃತಿ. ಸೆಕಲ್ಟನ್ನ ಪ್ಲಾನ್ ತುಂಬಾ ಸರಳವಾಗಿತ್ತು. ಮೊದಲು ಎಂಡೂರೆನ್ಸ್ ಹಡಗಿನ ಮೂಲಕ ವೆಡಲ್ ಸಿ ತಲುಪಬೇಕು. ಅಲ್ಲಿಂದ ಅಂಟಾರ್ಟಿಕಾ ಮೇಲೆ ಇಳಿದು ಸುಮಾರು 2900 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿ ಸೌತ್ ಪೋಲ್ ದಾಟಿ ಮತ್ತೊಂದು ಬದಿಯ ರೋಸಿ ತಲುಪಬೇಕು. ಎಲ್ಲವೂ ಯೋಜನೆಯಂತೆ ನಡೆದಿದ್ದರೆ ಈ ಎಕ್ಸ್ಪೆಡಿಷನ್ ಸುಮಾರು 120 ದಿನಗಳಲ್ಲಿ ಮುಗಿಯಬೇಕಿತ್ತು. ಆದರೆ ಈ ಯೋಜನೆ ಒಂದೇ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ಬದಲಾಯಿತು. ಅದೇ ಐಸ್. ನವೆಂಬರ್ 5, 1914 ಕೆಲವು ದಿನಗಳ ಪ್ರಯಾಣದ ನಂತರ ಎಂಡೂರೆನ್ಸ್ ಹಡಗು ಸೌತ್ ಜಾರ್ಜಿಯಾ ಐಸ್ಲ್ಯಾಂಡ್ ತಲುಪಿತು. ಇದು ಅವರ ಪ್ರಯಾಣದ ಕೊನೆಯ ಮಾನವ ವಸತಿ. ಇಲ್ಲಿಂದ ಮುಂದೆ ಸಮುದ್ರ, ಹಿಮ ಮತ್ತು ಅಂಟಾರ್ಟಿಕಾ ಮಾತ್ರ. ಸೆಕಲ್ಟನ್ ತನ್ನ ಎಕ್ಸ್ಪೆಡಿಷನ್ಗೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮತ್ತೆ ಪರಿಶೀಲಿಸಿದ. ಕಲ್ಲಿದ್ದಲು, ಆಹಾರ, ಸ್ಲೆಡ್ಜಿಂಗ್ ಇಕ್ವಿಪ್ಮೆಂಟ್ ಎಲ್ಲವೂ ಸಿದ್ಧವಾಗಿತ್ತು. ಆದರೆ ಇನ್ನೊಂದು ವಿಷಯ ಇಲ್ಲಿ ಅವರಿಗೆ ಸಿಕ್ಕಿತ್ತು. ಒಂದು ವಾರ್ನಿಂಗ್. ವರ್ಷಗಳಿಂದ ಈ ಸಮುದ್ರದಲ್ಲಿ ಕೆಲಸ ಮಾಡುತ್ತಿದ್ದ ವೀಲರ್ಸ್ ಶಕಲ್ಟನ್ನ ಭೇಟಿಯಾದರು. ಅವರು ಒಂದೇ ಒಂದು ಮಾತು ಹೇಳಿದರು: ಈ ವರ್ಷ ವೆಡಲ್ ಸಿ ಸಾಮಾನ್ಯವಾಗಿಲ್ಲ. ಐಸ್ ತುಂಬಾ ದಟ್ಟವಾಗಿದೆ. ಸ್ವಲ್ಪ ದಿನ ಕಾಯಿರಿ. ಈಗ ಒಳಗೆ ಹೋಗುವುದು ಅಪಾಯಕಾರಿ. ಇದು ಸಾಮಾನ್ಯ ಸಲಹೆ ಅಲ್ಲ. ಈ ಸಮುದ್ರವನ್ನು ಚೆನ್ನಾಗಿ ಅರಿತಿದ್ದ ಜನರ ಎಚ್ಚರಿಕೆಯಾಗಿತ್ತು. ಸೆಕಲ್ಟನ್ ಅವರ ಮಾತು ಸಂಪೂರ್ಣವಾಗಿ ಕೇಳಿದ. ಆದರೆ ಅವನ ನಿರ್ಧಾರ ಬದಲಾಗಲಿಲ್ಲ. ವಿ ಸೇಲ್. ಕೆಲವೇ ವಾರಗಳ ನಂತರ ಆ ಒಂದು ನಿರ್ಧಾರ ಇಡೀ ಎಕ್ಸ್ಪೆಡಿಷನ್ ನ ಭವಿಷ್ಯವನ್ನು ಬದಲಾಯಿಸಿತು. ಡಿಸೆಂಬರ್ 5, 1914 ಎಂಡೂರೆನ್ಸ್ ಸೌತ್ ಜಾರ್ಜಿಯಾದಿಂದ ಹೊರಟಿತು. ಮೊದಲು ಕೆಲವು ದಿನಗಳ ಪ್ರಯಾಣ ಸುಗಮವಾಗಿತ್ತು. ಆದರೆ ದಕ್ಷಿಣದ ಕಡೆ ಸಾಗಿದಂತೆ ಸಮುದ್ರದ ಬಣ್ಣವೇ ಬದಲಾಗತೊಡಗಿತು. ದೂರದಲ್ಲಿ ಸಣ್ಣ ಸಣ್ಣ ಐಸ್ ಪೋಲ್ಗಳು ಕಾಣಲಾರಂಭಿಸಿದವು. ಇದು ಅಂಟಾರ್ಟಿಕಾವನ್ನು ಸಮೀಪಿಸುತ್ತಿರುವ ಒಂದು ಮೊದಲ ಸೂಚನೆಯಾಗಿತ್ತು. ಕ್ರೂ ಮೆಂಬರ್ಸ್ಗೆ ಇದು ಹೊಸ ಅನುಭವವಾಗಿತ್ತು, ಆದರೆ ಸೆಕಲ್ಟನ್ಗೆ ಅಲ್ಲ. ಇಂಥ ಐಸ್ ಫೀಲ್ಡ್ ಗಳನ್ನು ಸೆಕಲ್ಟನ್ ತುಂಬಾ ನೋಡಿದ್ದ. ಆದ್ದರಿಂದ ಹಡಗಿನ ವೇಗ ಕಡಿಮೆ ಮಾಡಲಾಯಿತು. ಕ್ಯಾಪ್ಟನ್ ಫ್ರಾಂಕ್ ವರ್ಸ್ಲಿ ಐಸ್ ಮಧ್ಯೆ ಸುರಕ್ಷಿತ ದಾರಿ ಹುಡುಕುತ್ತಾ ನಿಧಾನವಾಗಿ ಎಂಡೂರೆನ್ಸ್ ಅನ್ನು ಮುಂದಕ್ಕೆ ಕರೆದೊಯ್ದರು. ಕೆಲವೊಮ್ಮೆ ಕ್ರೂ ಮೆಂಬರ್ ಹಡಗಿನ ಮುಂಭಾಗದಲ್ಲಿ ನಿಂತು ಉದ್ದವಾದ ಕಂಬಗಳಿಂದ ಐಸ್ ಅನ್ನು ತಳ್ಳುತ್ತಿದ್ದರು. ಕೆಲವೊಮ್ಮೆ ಇಂಜಿನ್ ಫುಲ್ ಪವರ್ ನಲ್ಲಿ ಓಡಿಸಿ ತೆಳುವಾದ ಐಸ್ ಅನ್ನು ಒಡೆದು ಮುಂದೆ ಸಾಗುತ್ತಿದ್ದರು. ಮೊದಲ ಕೆಲವು ದಿನಗಳು ಈ ತಂತ್ರ ಯಶಸ್ವಿ ಆಯಿತು. ಕ್ರೂಗೆ ಒಂದು ಆತ್ಮವಿಶ್ವಾಸ ಬಂದಿತು. ನಾವು ದಾಟಬಹುದು. ಆದರೆ ಪ್ರತಿದಿನ ಐಸ್ ಇನ್ನಷ್ಟು ದಪ್ಪವಾಗುತ್ತಿತ್ತು ಮತ್ತು ಮುಂದೆ ಕಾಣಿಸುತ್ತಿದ್ದ ಬಿಳಿ ಸಮುದ್ರ ಇದು ಕೇವಲ ಆರಂಭ ಮಾತ್ರ. ಜನವರಿ 18, 1915 ಸುಮಾರು ಒಂದು ತಿಂಗಳ ಕಾಲ ಎಂಡೂರೆನ್ಸ್ ನಿಧಾನವಾಗಿ ಐಸ್ ಮಧ್ಯೆ ದಾರಿ ಮಾಡಿಕೊಂಡು ಸಾಗುತ್ತಿತ್ತು. ಕೆಲವೊಮ್ಮೆ ಕೆಲವು ಮೀಟರ್ ಮುಂದೆ, ಕೆಲವೊಮ್ಮೆ ಪೂರ್ಣ ದಿನವೇ ನಿಂತ ಸ್ಥಿತಿ. ಆದರೂ ಪ್ರಯಾಣ ಮುಂದುವರಿಯುತ್ತಿತ್ತು. ಆದರೆ 18 ಜನವರಿ ಮಧ್ಯಾಹ್ನ ಹಡಗು ಮತ್ತೊಮ್ಮೆ ಮುಂದೆ ಸಾಗಲು ಪ್ರಯತ್ನಿಸಿತು. ಈ ಬಾರಿ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಮುಂದೆ ದಟ್ಟವಾದ ಪ್ಯಾಕ್ ಐಸು, ಹಿಂದೆ ಅದೇ ಐಸ್. ಎಂಡೂರೆನ್ಸ್ ಸಂಪೂರ್ಣವಾಗಿ ಸಿಕ್ಕಿಬಿದ್ದಿತು. ಮೊದಲಿಗೆ ಯಾರೂ ಗಾಬರಿಯಾಗಲಿಲ್ಲ, ಏಕೆಂದರೆ ಇದು ಕೆಲವೇ ದಿನಗಳ ಸಮಸ್ಯೆ ಎಂದು ಎಲ್ಲರೂ ಭಾವಿಸಿದ್ದರು. ಐಸ್ ಒಡೆದ ತಕ್ಷಣ ಮತ್ತೆ ಪ್ರಯಾಣ ಶುರು ಮಾಡಬಹುದು. ಕೆಲವು ದಿನಗಳ ನಂತರ ಕ್ರೂ ಮೆಂಬರ್ಗೆ ಒಂದು ಸಣ್ಣ ಆಶಾಕಿರಣ ಕಾಣಿಸಿತು. ಅದೇ ಹಡಗಿನಿಂದ ಸುಮಾರು 50 ಯಾರ್ಡ್ ದೂರದಲ್ಲಿ ಐಸ್ ನಲ್ಲಿ ಸುಮಾರು 15 ಅಡಿ ಉದ್ದದ ಬಿರುಕು ಕಾಣಿಸಿತು. ಬಹುಶಃ ಇದೇ ಹೊರಬರುವ ದಾರಿ. ತಕ್ಷಣ ಇಂಜಿನ್ ಅನ್ನು ಫುಲ್ ಪವರ್ ನಲ್ಲಿ ಚಾಲನೆ ಮಾಡಲಾಯಿತು. ಸುಮಾರು 3 ಗಂಟೆಗಳ ಕಾಲ ಎಂಡೂರೆನ್ಸ್ ತನ್ನ ಸಂಪೂರ್ಣ ಶಕ್ತಿಯಿಂದ ಐಸ್ ನಿಂದ ಹೊರಬರಲು ಪ್ರಯತ್ನಿಸುತ್ತಿತ್ತು. ಆದರೆ ಒಂದೇ ಒಂದು ಇಂಚು ಮುಂದೆ ಸಾಗಲಿಲ್ಲ. ನಂತರ ಕ್ರೂ ಮೆಂಬರ್ಸ್ ಕೊಡಲಿ ಮತ್ತು ಇನ್ನಿತರ ಕಬ್ಬಿಣದ ಸಾಮಗ್ರಿಗಳನ್ನು ಹಿಡಿದು ಸ್ವತಃ ಐಸ್ ಕತ್ತರಿಸಲು ಶುರು ಮಾಡಿದರು. ಗಂಟೆಗಳ ಕಾಲ ಪ್ರಯತ್ನಿಸಿದರು. ಆದರೆ ಪ್ರಕೃತಿಯ ಮುಂದೆ ಈ ಪ್ರಯತ್ನವು ಸೋತಿತ್ತು. ಆ ದಿನ ಸೆಕಲ್ಟನ್ಗೆ ಒಂದು ಕಠಿಣ ಸತ್ಯ ಅರ್ಥವಾಯಿತು. ಈಗ ಅವರ ಪ್ರಯಾಣವನ್ನು ಅವರು ಅಲ್ಲ, ಐಸ್ ನಿರ್ಧರಿಸಲಿದೆ. ಆ ದಿನದ ನಂತರ ಎಂಡೂರೆನ್ಸ್ ಮುಂದೆ ಸಾಗಲೇ ಇಲ್ಲ. ಆದರೆ ಅದು ಸಂಪೂರ್ಣವಾಗಿ ನಿಂತಿರಲಿಲ್ಲ. ಹಡಗು ಸಿಕ್ಕಿಬಿದ್ದಿದ ಐಸ್ ಶೀಟ್ ಸಮುದ್ರದ ಪ್ರವಾಹದ ಜೊತೆಗೆ ನಿಧಾನವಾಗಿ ತೇಲುತ್ತಿತ್ತು. ಅಂದರೆ ಹಡಗು ಮುಂದೆ ಹೋಗುತ್ತಿರಲಿಲ್ಲ, ಆದರೆ ತೇಲಿ ಹೋಗುತ್ತಿತ್ತು. ಸೆಕಲ್ಟನ್ನ ಪ್ಲಾನ್ ಪ್ರಕಾರ ಅವರು ವಾಶಲ್ ಬೇ ಬಳಿ ಇಳಿಯಬೇಕಿತ್ತು. ಅಲ್ಲಿಂದ ಎಕ್ಸ್ಪಿಡಿಷನ್ ಆರಂಭವಾಗಬೇಕಿತ್ತು. ಆದರೆ ಪ್ರತಿದಿನ ಐಸ್ ಅವರನ್ನು ಆ ಲ್ಯಾಂಡಿಂಗ್ ಪಾಯಿಂಟ್ ನಿಂದ ಇನ್ನಷ್ಟು ದೂರಕ್ಕೆ ಕರೆದೊಯ್ಯುತ್ತಿತ್ತು. ಒಂದು ಕಡೆ ಡೆಸ್ಟಿನೇಷನ್, ಮತ್ತೊಂದು ಕಡೆ ಅವರ ಶಿಪ್. ಇವೆರಡರ ಮಧ್ಯೆ ತೆರೆದ ಸಮುದ್ರ. ಆದ್ದರಿಂದ ಕ್ರೂ ಹಡಗಿನಿಂದ ಇಳಿದು ನಡೆಯಲು ಸಾಧ್ಯವಿರಲಿಲ್ಲ.
ಹಡಗನ್ನು ಓಡಿಸಲು ಸಾಧ್ಯವಿರಲಿಲ್ಲ. ಇದೀಗ ಅವರು ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದರು. ಮುಂದೆ ಹೋಗಲು ಆಗಲ್ಲ, ಹಿಂದೆ ಬರಲು ಆಗಲ್ಲ. ಹೀಗೆ ದಿನಗಳು ಕಳೆಯತೊಡಗಿದವು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು ಮತ್ತು ಅಂಟಾರ್ಟಿಕಾದ ಚಳಿಗಾಲ ನಿಧಾನವಾಗಿ ಆರಂಭವಾಗುತ್ತಿತ್ತು. 1915 ಮಾರ್ಚ್. ಸಮಯ ಕಳೆಯುತ್ತಿತ್ತು, ಆದರೆ ಎಂಡೂರೆನ್ಸ್ ಮಾತ್ರ ಅಲ್ಲೇ ಇತ್ತು. ಹೊರಗೆ ಹಂತವಿಲ್ಲದ ಐಸ್, ಒಳಗೆ 28 ಜನ. ಸೆಕಲ್ಟನ್ಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಚಳಿ ಮಾತ್ರ ಅವರ ಶತ್ರು ಅಲ್ಲ, ನಿರಾಶೆಯೂ ಅಷ್ಟೇ ಅಪಾಯಕಾರಿ. ಆದ್ದರಿಂದ ಅವರು ಪ್ರತಿಯೊಬ್ಬರಿಗೂ ಕೆಲಸ ಹಂಚಿದರು. ಯಾರೋ ಹವಾಮಾನ ದಾಖಲಿಸುತ್ತಿದ್ದರು, ಯಾರೋ ಹಡಗಿನ ಮೇಂಟೆನೆನ್ಸ್ ನೋಡಿಕೊಳ್ಳುತ್ತಿದ್ದರು, ಸೈಂಟಿಸ್ಟ್ ತಮ್ಮ ಅಬ್ಸರ್ವೇಷನ್ ಮುಂದುವರೆಸಿದ್ದರು ಮತ್ತು ಫೋಟೋಗ್ರಾಫರ್ ಫ್ರಾಂಕ್ ಹರ್ಲಿ ಈ ಎಕ್ಸ್ಪೆಡಿಷನ್ ನ ಪ್ರತಿಯೊಂದು ಕ್ಷಣವನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಿದ್ದರು. ಸಂಜೆ ಆದರೆ ಎಲ್ಲರೂ ಒಟ್ಟಿಗೆ ಊಟ ಮಾಡುತ್ತಿದ್ದರು. ಕೆಲವರು ಕಾರ್ಡ್ಸ್ ಆಡುತ್ತಿದ್ದರು, ಕೆಲವರು ಹಾಡುತ್ತಿದ್ದರು, ಕೆಲವೊಮ್ಮೆ ಹಡಗಿನ ಪಕ್ಕದಲ್ಲೇ ಐಸ್ ಮೇಲೆ ಫುಟ್ಬಾಲ್ ಕೂಡ ಆಡುತ್ತಿದ್ದರು. ಹೊರಗಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೆಟ್ಟದಾಗುತ್ತಿತ್ತು. ಆದರೆ ಸಿಪ್ ಒಳಗೆ ಸೆಕಲ್ಟನ್ ಒಂದು ನಿಯಮ ಮಾಡಿಕೊಂಡಿದ್ದರು: ಯಾರೂ ಭಯವನ್ನು ಪಡಬಾರದು. ಕ್ರೂಗೆ ಇನ್ನೂ ಒಂದು ನಂಬಿಕೆ ಇತ್ತು: ಬೇಸಿಗೆ ಬಂದರೆ ಐಸ್ ಕರಗುತ್ತದೆ, ನಾವು ಮತ್ತೆ ಪ್ರಯಾಣ ಮುಂದುವರಿಸಬಹುದು. ಆದರೆ ಅಂಟಾರ್ಟಿಕಾದ ಯೋಜನೆಯೇ ಬೇರೆಯಾಗಿತ್ತು. ಈಗಾಗಲೇ ಎಂಡೂರೆನ್ಸ್ ಶಿಪ್ ಸಿಲುಕಿಕೊಂಡು 2 ತಿಂಗಳಿಗಿಂತ ಹೆಚ್ಚಿಗೆ ಆಗಿತ್ತು. ಅಂಟಾರ್ಟಿಕಾ ಚಳಿಗಾಲ ಆರಂಭವಾಗಿತ್ತು. ಸೂರ್ಯ ಪ್ರತಿದಿನ ಕಡಿಮೆ ಸಮಯ ಮಾತ್ರ ಕಾಣಿಸುತ್ತಿದ್ದ. ನಂತರ ಒಂದು ದಿನ ಅವನು ಸಂಪೂರ್ಣವಾಗಿ ಕಣ್ಮರೆಯಾದ. ಮುಂದಿನ ಹಲವು ವಾರಗಳು 24 ಗಂಟೆಗಳು ಡಾರ್ಕ್ನೆಸ್. ಈಗ ಎಂಡೂರೆನ್ಸ್ ಕೇವಲ ಐಸ್ನಲ್ಲಿ ಸಿಕ್ಕಿಬಿದ್ದಿರಲಿಲ್ಲ, ಅದು ಅಂಟಾರ್ಟಿಕಾ ಚಳಿಗಾಲದ ಮಧ್ಯೆ ಸಿಲುಕಿಬಿದ್ದಿತ್ತು. ಟೆಂಪರೇಚರ್ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಿತ್ತು. ಗಾಳಿಯ ವೇಗ ಹೆಚ್ಚಾಗತೊಡಗಿತು ಮತ್ತು ಹಡಗಿನ ಸುತ್ತಲಿದ್ದ ಐಸ್ ನಿಧಾನವಾಗಿ ದಪ್ಪವಾಗತೊಡಗಿತು. ಮೊದಲಿಗೆ ಯಾರಿಗೂ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಆದರೆ ಕೆಲವು ವಾರಗಳ ನಂತರ ಕ್ರೂ ಮೆಂಬರ್ಸ್ ಒಂದು ವಿಚಿತ್ರ ಶಬ್ದ ಕೇಳಿದರು. ಮರದ ಗೋಡೆಗಳು ನಿಧಾನವಾಗಿ ಒತ್ತಡಕ್ಕೆ ಒಳಗಾಗುತ್ತಿದ್ದವು. ಪ್ರತಿದಿನ ಐಸ್ ಇನ್ನಷ್ಟು ಬಿಗಿಯಾಗುತ್ತಿತ್ತು. ಹಡಗಿನ ವುಡ್ ಸ್ವಲ್ಪ ಸ್ವಲ್ಪವಾಗಿ ಬಾಗತೊಡಗಿತು. ಫೋಟೋಗ್ರಾಫರ್ ಫ್ರಾಂಕ್ ಹರ್ಲಿ ಕ್ಯಾಮ್ರಾ ಹಿಡಿದು ಹೊರಗೆ ಬಂದರು. ಅವರು ತೆಗೆದ ಚಿತ್ರಗಳಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಕಾಣುತ್ತಿತ್ತು: ಎಂಡೂರೆನ್ಸ್ ಇನ್ನು ಐಸ್ ಮಧ್ಯೆ ನಿಂತಿರಲಿಲ್ಲ. ಐಸ್ ಎಂಡೂರೆನ್ಸ್ ಅನ್ನು ನಿಧಾನವಾಗಿ ತನ್ನೊಳಗೆ ನುಚ್ಚು ನೂರಾಗಿಸುತ್ತಿತ್ತು. ಆದರೂ ಸೆಕಲ್ಟನ್ ತನ್ನ ಕ್ರೂಗೆ ಒಂದೇ ಒಂದು ಮಾತು ಹೇಳುತ್ತಿದ್ದ: ಸ್ಟೇ ಕಾಮ್, ಸಿಪ್ ಇನ್ನೂ ನಮ್ಮ ಜೊತೆ ಇದೆ. ಆದರೆ ಇನ್ನೇನು ಕೆಲವೇ ವಾರಗಳಲ್ಲಿ ಆ ನಂಬಿಕೆಯು ಮುರಿಯಲಿತ್ತು. 30 ಸೆಪ್ಟೆಂಬರ್ 1915 ಕ್ರೂ ಮೆಂಬರ್ಸ್ಗೆ ಒಂದು ಬದಲಾವಣೆ ಸ್ಪಷ್ಟವಾಗಿ ಕಾಣಿಸತೊಡಗಿತು. ಎಂಡೂರೆನ್ಸ್ನ ಎರಡೂ ಬದಿಯ ಮರದ ಫಲಕಗಳು ನಿಧಾನವಾಗಿ ಒಳಗೆ ಬಾಗುತ್ತಿದ್ದವು. ಕೆಲವು ಜಾಗಗಳಲ್ಲಿ ಸಣ್ಣ ಸಣ್ಣ ಬಿರುಕುಗಳು ಕಾಣಿಸುತ್ತಿದ್ದವು. ಇದು ಸಾಮಾನ್ಯ ಹಾನಿಯಲ್ಲ. ಸಾವಿರಾರು ಟನ್ ಐಸ್ ಹಡಗನ್ನು 4 ಕಡೆಗಳಿಂದ ಒತ್ತುತ್ತಿತ್ತು. ಆದರೂ ಯಾರೂ ಹಡಗನ್ನು ಬಿಟ್ಟು ಹೋಗುವ ಬಗ್ಗೆ ಯೋಚಿಸಿರಲಿಲ್ಲ, ಏಕೆಂದರೆ ಅವರಿಗೆ ಅದೇ ಕೊನೆಯ ಆಸೆಯಾಗಿ ಉಳಿದಿತ್ತು. ಬಹುಶಃ ಐಸ್ ಒಡೆಯಬಹುದು. 24 ಅಕ್ಟೋಬರ್ 1915 ಸಂಜೆ ಸುಮಾರು 6:45 ಸಡನ್ ಆಗಿ ಐಸ್ನೊಳಗಿಂದ ಒಂದು ಭಾರಿ ಒತ್ತಡ ಉಂಟಾಯಿತು. ಕ್ಷಣದಲ್ಲಿ ಒಂದು ದೊಡ್ಡ ಹಿಮದ ಬ್ಲಾಕ್ ಎಂಡೂರೆನ್ಸ್ ನ ಹಿಂಭಾಗಕ್ಕೆ ಅಪ್ಪಳಿಸಿತು. ಸ್ಟೇರನ್ ಪೋಸ್ಟ್ ಮುರಿದು ಹೋಯಿತು. ಕೆಲವೇ ಸೆಕೆಂಡುಗಳಲ್ಲಿ ಹಿಮದಷ್ಟು ತಣ್ಣನೆಯ ನೀರು ಹಡಗಿನೊಳಗೆ ನುಗ್ಗತೊಡಗಿತು. ಸೆಕಲ್ಟನ್ ಯಾವುದೇ ಸಮಯ ವ್ಯರ್ಥ ಮಾಡದೆ ಕ್ರೂ ಮೆಂಬರ್ಸ್ಗೆ ತಕ್ಷಣ ಆದೇಶ ನೀಡಿದರು: ಪಂಪ್ಸ್ ಎವ್ರಿವನ್ ಟು ಯುವರ್ ಸಿಚುವೇಶನ್. ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಓಡಿದರು. ಕೆಲವರು ಪಂಪ್ ಮೂಲಕ ನೀರನ್ನು ಹೊರಗೆ ಹಾಕುತ್ತಿದ್ದರು. ಇನ್ನು ಕೆಲವರು ಹೊರಗೆ ನಿಂತು ಹಡಗನ್ನು ಒತ್ತುತ್ತಿದ್ದ ಐಸ್ ಅನ್ನು ಕೊಡಲಿಯಿಂದ ಒಡೆಯಲು ಪ್ರಯತ್ನಿಸುತ್ತಿದ್ದರು. 1 ಗಂಟೆ, 2 ಗಂಟೆ, 1 ದಿನ, 2 ದಿನ, 3 ದಿನಗಳು ಅವರು ನಿರಂತರವಾಗಿ ಹೋರಾಡಿದರು. ಆದರೆ ಅವರು ಹೊರಗೆ ಹಾಕುತ್ತಿದ್ದ ನೀರಿಗಿಂತ ಒಳಗೆ ಬರುತ್ತಿದ್ದ ನೀರು ಹೆಚ್ಚು. ಆಗ ಸೆಕಲ್ಟನ್ಗೆ ಈ ಹೋರಾಟದ ಫಲಿತಾಂಶ ಸ್ಪಷ್ಟವಾಯಿತು. 27 ಅಕ್ಟೋಬರ್ 1915 3 ದಿನಗಳ ಹೋರಾಟದ ನಂತರ ಸೆಕಲ್ಟನ್ ಒಂದು ಅಂತಿಮ ನಿರ್ಧಾರ ತೆಗೆದುಕೊಂಡ: ಅಬ್ಯಾಂಡನ್ ಶಿಪ್. ಯಾರೂ ಪ್ರಶ್ನೆ ಕೇಳಲಿಲ್ಲ, ಯಾರೂ ವಾದ ಮಾಡಲಿಲ್ಲ. ಪ್ರತಿಯೊಬ್ಬರಿಗೂ ಈ ಕ್ಷಣ ಬರಬಹುದು ಅನ್ನುವುದು ಈಗಾಗಲೇ ಅರ್ಥವಾಗಿತ್ತು. ಕ್ರೂ ಮೆಂಬರ್ಸ್ ಅತ್ಯಗತ್ಯ ವಸ್ತುಗಳನ್ನು ಮಾತ್ರ ಹೊರತೆಗೆದರು: 3 ಲೈಫ್ ಬೋಟ್ಸ್, ಆಹಾರದ ಪೆಟ್ಟಿಗೆಗಳು, ಸ್ಲೀಪೇಜ್ ಬ್ಯಾಗ್ಸ್, ಟೆಂಟ್ಸ್, ಸ್ಟವ್, ಫ್ಯೂಯಲ್, ಮೆಡಿಕಲ್ ಕಿಟ್, ನ್ಯಾವಿಗೇಷನ್ ಇನ್ಸ್ಟ್ರೂಮೆಂಟ್, ಸ್ಲೆಡ್ಜಸ್. ಮತ್ತು ಫ್ರಾಂಕ್ ಹರ್ಲಿ ತಾನು ತೆಗೆದ ಸಾವಿರಾರು ಗ್ಲಾಸ್ ಪ್ಲೇಟ್ ಫೋಟೋಗ್ರಾಫ್ಗಳಲ್ಲಿ ಅತ್ಯಂತ ಮುಖ್ಯವಾದ ಕೆಲವು ಮಾತ್ರ ಆಯ್ಕೆ ಮಾಡಿಕೊಂಡು ಉಳಿದವನ್ನು ಅಲ್ಲೇ ಬಿಟ್ಟರು. ಸೆಕಲ್ಟನ್ ಒಂದು ನಿಯಮ ಘೋಷಿಸಿದ: ಲೈಫ್ ಫಸ್ಟ್, ಎವ್ರಿಥಿಂಗ್ ಎಲ್ಸ್ ಲೇಟರ್. ಅಗತ್ಯವಿಲ್ಲದ ವಸ್ತುಗಳು ಹಿಮದ ಮೇಲೆಯೇ ಉಳಿದವು. ಸ್ವಲ್ಪ ಹೊತ್ತಿನ ನಂತರ 28 ಜನ ತಮ್ಮ ಸಿಪ್ನಿಂದ ಕೊನೆಯ ಬಾರಿ ಕೆಳಗಿಳಿದರು. ಅವರು ಹಿಂದಿರುಗಿ ನೋಡಿದರು. ಎಂಡೂರೆನ್ಸ್ ಇನ್ನೂ ನಿಂತೇ ಇತ್ತು, ಆದರೆ ಅದು ಇನ್ನೂ ಅವರ ಮನೆ ಆಗಿರಲಿಲ್ಲ. ಅದೇ ದಿನ ಹಡಗಿನಿಂದ ಸ್ವಲ್ಪ ದೂರದಲ್ಲಿದ್ದ ದೊಡ್ಡ ಐಸ್ ಪೋಲ್ ನ ಮೇಲೆ ಅವರು ತಮ್ಮ ಮೊದಲ ಕ್ಯಾಂಪ್ ಹಾಕಿದರು. ಸೆಕಲ್ಟನ್ ಆ ಕ್ಯಾಂಪ್ಗೆ ಒಂದು ಹೆಸರು
ಹೆಸರು ಕೊಟ್ಟರು ಓಷಿಯನ್ ಕ್ಯಾಂಪ್. ಈಗ ಅವರ ಬಳಿ ಸಿಕ್ಕಿರಲಿಲ್ಲ. ಓಷಿಯನ್ ಕ್ಯಾಂಪ್ ಅವರ ಹೊಸ ಪ್ರಪಂಚವಾಗಿತ್ತು. ಓಷಿಯನ್ ಕ್ಯಾಂಪ್ ಮೊದಲ ಕೆಲಸ ಬದುಕಲು ಏನೇನು ಉಳಿದಿದೆ ಅನ್ನುವುದು ಲೆಕ್ಕ ಹಾಕುವುದು. ಕ್ರೂ ಮೆಂಬರ್ಸ್ ಶಿಪ್ ನಿಂದ ತಂದ ಪ್ರತಿಯೊಂದು ವಸ್ತುವನ್ನು ಒಂದೊಂದಾಗಿ ಹೊರತೆಗೆದರು. 3 ಲೈಫ್ ಬೋಟ್ಸ್, 1 ಸ್ಲೆಡ್ಜ್, ಟೆಂಟ್ಸ್, ಸ್ಲಿಪೇಜ್ ಬ್ಯಾಗ್ಸ್, ಸ್ಟವ್, ಫ್ಯೂಯಲ್, ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ನ್ಯಾವಿಗೇಷನ್ ಇನ್ಸ್ಟ್ರೂಮೆಂಟ್, ಸ್ವಲ್ಪ ಪರ್ಸನಲ್ ಐಟಮ್ಸ್ ಮತ್ತು ಸುಮಾರು 1 ತಿಂಗಳಿಗೆ ಸಾಕಾಗುವಷ್ಟು ರೇಷನ್. ಇದು ನೋಡಿದಾಗ ಎಲ್ಲರಿಗೂ ಒಂದೇ ವಿಷಯ ಅರ್ಥವಾಯಿತು. 1 ತಿಂಗಳ ನಂತರ ಏನು? ಆ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ರಾತ್ರಿ ಆದಾಗ ಎಲ್ಲರಿಗೂ ಟೆಂಟ್ ನಲ್ಲಿ ಜಾಗ ಸಾಕಾಗಲಿಲ್ಲ. ಕೆಲವರು ಐಸ್ ಮೇಲೆಯೇ ಸ್ಲಿಪೇಜ್ ಬ್ಯಾಗ್ ಹಾಕಿಕೊಂಡು ಮಲಗಿದರು. ಚಳಿಯನ್ನು ತಡೆಯಲು 2-3 ಒಟ್ಟಿಗೆ ಮಲಗುತ್ತಿದ್ದರು. ಮರುದಿನ ಬೆಳಗ್ಗೆ ಸೆಕಲ್ಟನ್ ಎಲ್ಲರನ್ನು ಕರೆದು ಒಂದೇ ಮಾತು ಹೇಳಿದರು. ಇನ್ನು ಮುಂದೆ ಯಾರೂ ಖಾಲಿ ಇರಬಾರದು. ಒಬ್ಬರಿಗೆ ಅಡುಗೆ, ಒಬ್ಬರಿಗೆ ಸೀಲ್ ಹಂಟಿಂಗ್, ಇನ್ನೊಬ್ಬರಿಗೆ ಐಸ್ ಟ್ರಿಪ್ ಗಮನಿಸುವ ಕೆಲಸ. ಫ್ರಾಂಕ್ ಹರ್ಲಿ ಪ್ರಯಾಣದ ಪ್ರತಿಯೊಂದು ಕ್ಷಣವನ್ನು ದಾಖಲಿಸುತ್ತಿದ್ದರು, ಏಕೆಂದರೆ ಒಂದು ದಿನ ಇದನ್ನು ಜಗತ್ತು ತಿಳಿಯಬೇಕು. ಆದರೆ ಆ ಕ್ಷಣದಲ್ಲಿ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ಅವರು ಕ್ಯಾಂಪ್ ಹಾಕಿದ ಐಸ್ ಫಾಲ್, ಅದು ಕೂಡ ಪ್ರತಿದಿನ ತೇಲುತ್ತಿತ್ತು. 21 ನವೆಂಬರ್ 1915 ಬೆಳಗ್ಗೆಯಿಂದಲೇ ಕ್ರೂ ಮೆಂಬರ್ಸ್ ಎಂಡ್ಯೂರೆನ್ಸ್ ಕಡೆ ನೋಡುತ್ತಿದ್ದರು. ಕಳೆದ ಕೆಲವು ವಾರಗಳಿಂದ ಹಡಗು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಐಸ್ ಒಳಗೆ ಮುಳುಗುತ್ತಿತ್ತು. ಆದರೆ ಆ ದಿನ ಎಲ್ಲವೂ ಬದಲಾಯಿತು. ಸಡನ್ ಆಗಿ ಹಡಗಿನ ಹಿಂಭಾಗ ಮೇಲಕ್ಕೆ ಎತ್ತಿಕೊಳ್ಳಲು ಶುರು ಮಾಡಿತು. ಐಸ್ ಅದನ್ನು ಇನ್ನಷ್ಟು ಬಿಗಿಯಾಗಿ ಒತ್ತುತ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಮರದ ದಿಮ್ಮಿಗಳು ಮುರಿಯುವ ಶಬ್ದ ಸುತ್ತಲೂ ಕೇಳಿಸತೊಡಗಿತು. ನಂತರ ನಿಧಾನವಾಗಿ ಎಂಡ್ಯೂರೆನ್ಸ್ ಮುಂಭಾಗ ಐಸ್ ಕೆಳಗೆ ಇಳಿಯತೊಡಗಿತು. ಯಾರೂ ಮಾತನಾಡಲಿಲ್ಲ, ಯಾರೂ ಏನೂ ಮಾಡಲಿಲ್ಲ. ಅವರು ನಿಂತಲ್ಲಿಯೇ ನೋಡುತ್ತಿದ್ದರು. ಕೆಲವು ನಿಮಿಷಗಳಲ್ಲಿ ಎಂಡ್ಯೂರೆನ್ಸ್ ಪೂರ್ಣವಾಗಿ ಹಿಮದ ಕೆಳಗೆ ಕಣ್ಮರೆಯಾಯಿತು. ಆ ಹಡಗು ಕೇವಲ ಒಂದು ಟ್ರಾನ್ಸ್ಪೋರ್ಟ್ ಯಂತ್ರ ಮಾತ್ರ ಆಗಿರಲಿಲ್ಲ. ಕಳೆದ 1 ವರ್ಷದಿಂದ ಅದೇ ಅವರ ಮನೆ, ಅದೇ ಅವರ ಆಶ್ರಯ, ಅದೇ ಅವರನ್ನು ಮನೆಗೆ ಕರೆದುಕೊಂಡು ಹೋಗಬೇಕಿದ್ದ ಏಕೈಕ ಮಾರ್ಗ. ಈಗ ಅದು ಕೂಡ ಇರಲಿಲ್ಲ. ಆ ದಿನ ಸೆಕಲ್ಟನ್ ತನ್ನ ಕ್ರೂಗೆ ಒಂದೇ ಮಾತು ಹೇಳಿದರು. ಶಿಪ್ ಹೋಗಿದೆ, ಆದರೆ ಮಿಷನ್ ಇನ್ನೂ ಮುಗಿದಿಲ್ಲ. ಈಗ ನಮ್ಮ ಮಿಷನ್ ಎಲ್ಲರನ್ನೂ ಜೀವಂತವಾಗಿ ಮನೆಗೆ ಕರೆದೊಯ್ಯುವುದು. ಮುಂದಿನ ಕೆಲವು ದಿನಗಳಲ್ಲಿ ಓಷಿಯನ್ ಕ್ಯಾಂಪ್ ಒಂದು ತೇಲುವ ಐಸ್ ಫ್ಲೋ ಆಗಿತ್ತು. ಸದ್ದಿಲ್ಲದೆ ಮುಂದೆ ಸಾಗುತ್ತಿತ್ತು. ಯಾರೂ ಅದನ್ನು ನಿಯಂತ್ರಿಸಲು ಸಾಧ್ಯವಿರಲಿಲ್ಲ. ಪ್ರತಿದಿನ ಬೆಳಗ್ಗೆ ಸೆಕಲ್ಟನ್ ಮೊದಲಿಗೆ ಕಾಂಪಾಸ್ ನೋಡುತ್ತಿದ್ದರು, ನಂತರ ನಕ್ಷೆ. ಒಂದು ವಿಷಯ ಮಾತ್ರ ತಿಳಿಯಬೇಕಿತ್ತು, ನಾವು ಯಾವ ದಿಕ್ಕಿನಲ್ಲಿ ತೇಲುತ್ತಿದ್ದೇವೆ. ಮೊದಲು ಕೆಲವು ದಿನಗಳಲ್ಲಿ ಐಸ್ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿರುವಂತೆ ಕಾಣಿಸಿತು. ಕ್ರೂಗೆ ಮತ್ತೆ ಸ್ವಲ್ಪ ಹೋಪ್ ಬಂತು. ಬಹುಶಃ ಪ್ರಕೃತಿಯೇ ನಮ್ಮನ್ನು ಭೂಮಿಯ ಕಡೆ ಕರೆದೊಯ್ಯುತ್ತಿರಬಹುದು. ಆದರೆ ಕೆಲವೇ ವಾರಗಳಲ್ಲಿ ಗಾಳಿ ದಿಕ್ಕು ಬದಲಿಸಿತು. ಐಸ್ ಕೂಡ ದಿಕ್ಕು ಬದಲಿಸಿತು. ಈಗ ಅವರು ಭೂಮಿಯ ಕಡೆ ಅಲ್ಲ, ಅದರಿಂದ ಇನ್ನಷ್ಟು ದೂರ ತೇಲುತ್ತಿದ್ದರು. ಶೆಕಲ್ಟನ್ ತಕ್ಷಣ ಲೆಕ್ಕ ಹಾಕಿದರು. ಹೀಗೆ ಮುಂದುವರೆದರೆ ನಾವು ತೆರೆದ ಸಮುದ್ರಕ್ಕೆ ತಲುಪುತ್ತೇವೆ. ಅಲ್ಲಿಂದ ಬದುಕಿ ಹೊರಬರುವುದು ಬಹುತೇಕ ಅಸಾಧ್ಯ. ಆದ್ದರಿಂದ ಡಿಸೆಂಬರ್ 23, 1915 ಸೆಕಲ್ಟನ್ ಒಂದು ನಿರ್ಧಾರ ತೆಗೆದುಕೊಂಡರು. ಕ್ಯಾಂಪ್ ಮುಚ್ಚಿ ನಾವು ನಡೆಯೋಣ. ಯೋಜನೆ ಸರಳವಾಗಿತ್ತು. ಲೈಫ್ ಬೋಟ್ಸ್, ಸ್ಲೆಡ್ಜಸ್ ಮೇಲೆ. ಮರುದಿನ ಬೆಳಗ್ಗೆ ಓಷಿಯನ್ ಕ್ಯಾಂಪ್ ಮುಚ್ಚಲಾಯಿತು. 3 ಲೈಫ್ ಬೋಟ್ಸ್, ಸ್ಲೆಡ್ಜಸ್ ಮೇಲೆ ಕಟ್ಟಲಾಯಿತು. ಆಹಾರ, ಸ್ಲೀಪಿಂಗ್ ಬ್ಯಾಗ್ಸ್, ಟೆಂಟ್ಸ್ ಎಲ್ಲವನ್ನು ಎಳೆದುಕೊಂಡು 28 ಜನ ನಡೆಯಲು ಆರಂಭಿಸಿದರು. ಮೊದಲ ಕೆಲವು ನಿಮಿಷಗಳು ಎಲ್ಲವೂ ಸರಿಯಾಗಿತ್ತು. ಆದರೆ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಅವರಿಗೆ ನಿಜವಾದ ಸಮಸ್ಯೆ ಅರ್ಥವಾಯಿತು. ಅವರ ಮುಂದೆ ಸಮತಟ್ಟಾದ ಐಸ್ ಇರಲಿಲ್ಲ. ದೊಡ್ಡ ದೊಡ್ಡ ಐಸ್ ರಿಡ್ಜಸ್, ಒಡೆದ ಹಿಮದ ಗೋಡೆಗಳು, ಮಧ್ಯೆ ತೆರೆದ ನೀರು. ಪ್ರತಿ 10-15 ಮೀಟರ್ಗೆ ಲೈಫ್ ಬೋಟ್ಸ್ ಸಿಲುಕಿಕೊಳ್ಳುತ್ತಿದ್ದವು. ಅದನ್ನು ಎತ್ತಬೇಕಿತ್ತು, ತೆಳ್ಳಬೇಕಿತ್ತು, ಮತ್ತೆ ಎಳೆಯಬೇಕು. ಒಂದು ದಿನ ಪೂರ್ತಿ ಅವರು ತಮ್ಮ ಸಂಪೂರ್ಣ ಶಕ್ತಿಯಿಂದ ಪ್ರಯತ್ನಿಸಿದರು. ಸಂಜೆ ಆಗುವಷ್ಟರಲ್ಲಿ ಅವರು ಸಾಗಿದ್ದು ಕೇವಲ 2 ಕಿಲೋಮೀಟರ್. ಸೆಕಲ್ಟನ್ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಅವರು ನಿಂತು ಸುತ್ತಲೂ ನೋಡಿದರು. ನಂತರ ತಮ್ಮ ಕ್ರೂಗೆ ಹೇಳಿದರು, ಇದು ಕೆಲಸ ಮಾಡುವುದಿಲ್ಲ. ಅದೇ ದಿನ ಅವರು ತಮ್ಮ ಟೆಂಟ್ಗಳನ್ನು ಮತ್ತೆ ಹಾಕಿದರು. ಏಕೆಂದರೆ ಕೆಲವೊಮ್ಮೆ ಮುಂದೆ ಸಾಗುವುದಕ್ಕಿಂತ ಸರಿಯಾದ ಸಮಯಕ್ಕಾಗಿ ಕಾಯುವುದು ಅತ್ಯುತ್ತಮ ನಿರ್ಧಾರವಾಗಿತ್ತು. ಮುಂದಿನ ದಿನ ಯಾರೂ ನಡೆಯುವ ಬಗ್ಗೆ ಮಾತನಾಡಲಿಲ್ಲ, ಏಕೆಂದರೆ ಉತ್ತರ ಎಲ್ಲರಿಗೂ ಗೊತ್ತಿತ್ತು. ಈ ಐಸ್ ಮೇಲೆ ಲೈಫ್ ಬೋಟ್ಸ್ ಎಳೆದುಕೊಂಡು ಹೋಗುವುದು ಅಸಾಧ್ಯ. ಸೆಕಲ್ಟನ್ ನಕ್ಷೆಯನ್ನು ಮತ್ತೊಮ್ಮೆ ತೆರೆದರು. ಒಂದು ನಿರ್ಧಾರಕ್ಕೆ ಬಂದರು. ನಾವು ನಡೆಯುವುದಿಲ್ಲ, ನಾವು ಕಾಯಬೇಕು. ಯೋಜನೆ ಈಗ ಬದಲಾಗಿತ್ತು. ಈ ಐಸ್ ಫಾಲ್ ಒಂದು ದಿನ ನಮ್ಮನ್ನು ಉತ್ತರದ ಕಡೆಗೆ ತೇಲಿಸಿಕೊಂಡು ಹೋಗುತ್ತದೆ. ಅಲ್ಲಿಗೆ ತಲುಪಿದ ನಂತರ ಐಸ್ ದುರ್ಬಲವಾಗುತ್ತದೆ. ಆಗ ಲೈಫ್ ಬೋಟ್ಸ್ ಬಳಸಬಹುದು. ಅಷ್ಟರವರೆಗೆ ಬದುಕಬೇಕು. ಕೆಲವೇ ದಿನಗಳಲ್ಲಿ ಓಷಿಯನ್ ಕ್ಯಾಂಪ್ ಬಿಡಲಾಯಿತು. ಕ್ರೂ ಮತ್ತೊಂದು ದೊಡ್ಡ ಐಸ್ ಫ್ಲೋ ಮೇಲೆ ಕ್ಯಾಂಪ್ ಹಾಕಿತು. ಸೆಕಲ್ಟನ್ ಅದಕ್ಕೆ ಒಂದು ಹೆಸರಿಟ್ಟರು, ಪೇಷನ್ಸ್ ಕ್ಯಾಂಪ್. ಆ ಹೆಸರಿನಲ್ಲಿ ಅವರ ಮುಂದಿನ ಯೋಜನೆ ಇತ್ತು. ಈಗ ಅವರ ದೊಡ್ಡ ಆಯುಧ ಶಕ್ತಿಯಲ್ಲ, ತಾಳ್ಮೆ ಆಗಿತ್ತು. ಪೇಷನ್ಸ್ ಕ್ಯಾಂಪ್ ಜನವರಿ 2000
16 ದಿನಗಳು ನಿಧಾನವಾಗಿ ಕಳೆಯುತ್ತಿದ್ದವು. ಪ್ರತಿದಿನ ಬೆಳಗ್ಗೆ ಮೊದಲ ಕೆಲಸ ಐಸ್ ಫಾಲ್ ಇನ್ನೂ ಸುರಕ್ಷಿತವಾಗಿದೆ ಎಂಬುದನ್ನು ಪರೀಕ್ಷಿಸುವುದು. ಎರಡನೆಯ ಕೆಲಸ ಆಹಾರದ ಲೆಕ್ಕ. ರೇಷನ್ ಈಗ ಇನ್ನಷ್ಟು ಕಡಿಮೆ ಆಯಿತು. ಒಂದು ಬಿಸ್ಕೆಟ್, ಸ್ವಲ್ಪ ಮಿಲ್ಕ್ ಅಷ್ಟೇ. ಆದರೆ ಅದು ಸಾಕಾಗುತ್ತಿರಲಿಲ್ಲ. ಆದ್ದರಿಂದ ಕ್ರೂ ಮೆಂಬರ್ಸ್ ಸೀಲ್ ಮತ್ತು ಪೆಂಗ್ವಿನ್ಗಳನ್ನು ಬೇಟೆಯಾಡಲು ಆರಂಭಿಸಿದರು. ಅವುಗಳ ಮಾಂಸ ಅವರ ಆಹಾರವಾಯಿತು. ಅವುಗಳ ಕೊಬ್ಬು ಇಂಧನವಾಯಿತು. ಪ್ರತಿಯೊಂದು ದಿನ ಬದುಕುಳಿಯುವುದಕ್ಕಾಗಿ ಸೆಕಲ್ಟನ್ ಒಂದು ನಿಯಮವನ್ನು ಮಾತ್ರ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ರೂಟೀನ್ ಮುರಿಯಬಾರದು. ಯಾರಾದರೂ ಬೇಟೆಗೆ ಹೋಗುತ್ತಿದ್ದರು, ಯಾರಾದರೂ ಅಡುಗೆ ಮಾಡುತ್ತಿದ್ದರು, ಯಾರಾದರೂ ಐಸ್ ಟ್ರಿಪ್ ದಾಖಲಿಸುತ್ತಿದ್ದರು. ಫ್ರಾಂಕ್ ಹಾರ್ಲಿ ಇನ್ನು ಕ್ಯಾಮೆರಾ ಹಿಡದೆ ಇದ್ದರು, ಏಕೆಂದರೆ ಒಂದು ದಿನ ಈ ಕಥೆಗೆ ಸಾಕ್ಷಿ ಬೇಕಾಗಿತ್ತು. ಹೊರಗೆ ಎಲ್ಲವೂ ಶಾಂತವಾಗಿಯೇ ಕಾಣುತ್ತಿತ್ತು, ಆದರೆ ಅವರ ಕಾಲಿನ ಕೆಳಗಿದ್ದ ಐಸ್ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ತೆಳ್ಳಗಾಗುತ್ತಿತ್ತು. ಯಾರಿಗೂ ಗೊತ್ತಿರಲಿಲ್ಲ, ಕೆಲವೇ ವಾರಗಳಲ್ಲಿ ಆ ಐಸ್ ಅವರ ಕ್ಯಾಂಪ್ನೇ ಒಡೆದು ಹಾಕಲಿದೆ. ಏಪ್ರಿಲ್ 7, 1916 ಆ ಬೆಳಗ್ಗೆ ಸೆಕಲ್ಟನ್ ಎಂದಿನಂತೆ ಐಸ್ ಅನ್ನು ಪರಿಶೀಲಿಸುತ್ತಿದ್ದರು. ಆಗ ಅವರಿಗೆ ಒಂದು ವಿಷಯ ಗಮನಕ್ಕೆ ಬಂತು. ಕ್ಯಾಂಪ್ ಸುತ್ತ ಸಣ್ಣ ಸಣ್ಣ ಬಿರುಕುಗಳು ಕಾಣಿಸುತ್ತಿದ್ದವು. ಮೊದಲಿಗೆ ಯಾರೂ ಹೆಚ್ಚು ಗಮನ ಕೊಡಲಿಲ್ಲ, ಆದರೆ ಮಧ್ಯಾಹ್ನದ ಸಮಯಕ್ಕೆ ಆ ಬಿರುಕುಗಳು ವೇಗವಾಗಿ ದೊಡ್ಡವಾಗತೊಡಗಿದವು. ಕೆಲವೇ ಗಂಟೆಗಳಲ್ಲಿ ಪೇಷನ್ಸ್ ಕ್ಯಾಂಪ್ನ ಕೆಳಗಿದ್ದ ಐಸ್ ಫಾಲ್ ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯತೊಡಗಿತು. ಈಗ ಕಾಯುವ ಸಮಯ ಮುಗಿದಿತ್ತು. ಸೆಕಲ್ಟನ್ ತಕ್ಷಣ ಕ್ರೂ ಅನ್ನು ಕರೆದು ಒಂದು ಆದೇಶ ನೀಡಿದರು. ಗೆಟ್ ದ ಬೋಟ್ಸ್ ರೆಡಿ. 3 ಲೈಫ್ ಬೋಟ್ಸ್ ತಕ್ಷಣ ನೀರಿಗೆ ಇಳಿಸಲಾಯಿತು. ಅತ್ಯಗತ್ಯ ಸಾಮಾನುಗಳನ್ನು ಒಂದೊಂದಾಗಿ ಬೋಟ್ಗಳಿಗೆ ಇಳಿಸಿ. ಒಂದು ಬೋಟ್ ಕಳೆದುಕೊಂಡರೆ ಎಲ್ಲವೂ ಮುಗಿದು ಹೋಯಿತು. ಕ್ರೂ ಮೆಂಬರ್ಸ್ ಕೊನೆಯ ಬಾರಿ ಹಿಂದೆ ತಿರುಗಿ ನೋಡಿದರು. ಸುಮಾರು 5 ತಿಂಗಳು ಅವರಿಗೆ ಆಶ್ರಯ ನೀಡಿದ ಪೇಷನ್ಸ್ ಕ್ಯಾಂಪ್ ಅವರ ಕಣ್ಣೆದುರೇ ಸಮುದ್ರದಲ್ಲಿ ಒಡೆದು ಹೋಯಿತು. ಈಗ ಅವರ ಕೆಳಗೆ ಐಸ್ ಕ್ಯಾಂಪ್ ಇರಲಿಲ್ಲ, ಕೇವಲ 3 ಚಿಕ್ಕ ಲೈಫ್ ಬೋಟ್ಸ್ ಮತ್ತು ಪ್ರಪಂಚದ ಅತ್ಯಂತ ಅಪಾಯಕಾರಿ ಸಮುದ್ರ. ಮುಂದಿನ 7 ದಿನಗಳು ಹಗಲು ರಾತ್ರಿ ಎಂಬ ವ್ಯತ್ಯಾಸವೇ ಇರಲಿಲ್ಲ. ಒಂದು ಅಲೆ ಹೋದ ತಕ್ಷಣ ಮತ್ತೊಂದು ಅಲೆ. ಕ್ರೂ ಮೆಂಬರ್ಸ್ ಬದ್ದೆಯಾದ ಪಟ್ಟೆಯಲ್ಲಿ ದೋಣಿ ಒಳಗೆ ಕುಳಿತಿದ್ದರು. ಯಾರಿಗೂ ಸರಿಯಾಗಿ ನಿದ್ದೆ ಇರಲಿಲ್ಲ, ಬಿಸಿ ಊಟ ಇರಲಿಲ್ಲ. ಒಂದು ಕೈಯಲ್ಲಿ ಓರ, ಇನ್ನೊಂದು ಕೈಯಲ್ಲಿ ತಮ್ಮ ಪ್ರಾಣ. ಗಾಳಿ ಕೆಲವೊಮ್ಮೆ ದಿಕ್ಕು ಬದಲಿಸುತ್ತಿತ್ತು. ಅಲೆಗಳು ದೋಣಿಯನ್ನು ಬೇಕಾದ ಕಡೆ ಎಸೆಯುತ್ತಿದ್ದವು. ಆದರೂ ಕ್ಯಾಪ್ಟನ್ ಫ್ರಾಂಕ್ ವರ್ಸ್ಲಿ ತನ್ನ ನ್ಯಾವಿಗೇಷನ್ ಅನ್ನು ಬಿಡಲಿಲ್ಲ. ಸೆಕಲ್ಟನ್ ಪ್ರತಿಯೊಬ್ಬರನ್ನು ಗಮನಿಸುತ್ತಿದ್ದರು. ಯಾರಾದರೂ ಕುಗ್ಗಿದರೆ ಮೊದಲಿಗೆ ಮಾತನಾಡುತ್ತಿದ್ದ ವ್ಯಕ್ತಿ ಸೆಕಲ್ಟನ್ನೇ. 15 ಮಾರ್ಚ್ 1916 ದೂರದಲ್ಲಿ ಒಂದು ಕಪ್ಪು ಬಂಡೆ ಕಾಣಿಸಿತು. ಮೊದಲಿಗೆ ಯಾರೂ ನಂಬಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅದು ಸ್ಪಷ್ಟವಾಯಿತು. ಅದು ಲ್ಯಾಂಡ್ ಎಂದು, ಎಲಿಫೆಂಟ್ ಐಸ್ಲ್ಯಾಂಡ್. ಸುಮಾರು 497 ದಿನಗಳ ನಂತರ ಮೊದಲ ಬಾರಿ ಅವರ ಕಾಲಿನ ಕೆಳಗೆ ಗಟ್ಟಿಯಾದ ನೆಲ ಇತ್ತು. ಕೆಲವರು ಮಾತನಾಡಲಿಲ್ಲ, ಕೆಲವರು ಮಣ್ಣನ್ನು ಮುಟ್ಟಿದರು, ಕೆಲವರು ಸುಮ್ಮನೆ ಕುಳಿತು ಬಿಟ್ಟರು. ಅವರು ಬದುಕಿದ್ದರು, ಆದರೆ ಸುರಕ್ಷಿತವಾಗಿರಲಿಲ್ಲ, ಏಕೆಂದರೆ ಎಲಿಫೆಂಟ್ ಐಸ್ಲ್ಯಾಂಡ್ ನಕ್ಷೆಯಲ್ಲಿ ಭೂಮಿ ಆಗಿರಬಹುದು, ಆದರೆ ಅಲ್ಲಿ ಒಬ್ಬ ಮನುಷ್ಯನೂ ಇರಲಿಲ್ಲ. ಎಲಿಫೆಂಟ್ ಐಸ್ಲ್ಯಾಂಡ್ ಮೊದಲ ಬಾರಿ 28 ಜನ ಬಹುದಿನಗಳ ನಂತರ ಗಟ್ಟಿಯಾದ ನೆಲದ ಮೇಲೆ ನಿಂತಿದ್ದರು. ಆದರೆ ಇದು ರೆಸ್ಕ್ಯೂ ಅಲ್ಲ, ಇದು ಇನ್ನೊಂದು ಪರೀಕ್ಷೆ. ಈ ಐಸ್ಲ್ಯಾಂಡ್ ನಲ್ಲಿ ಯಾವುದೇ ವಿಲೇಜ್ ಇರಲಿಲ್ಲ, ಯಾವುದೇ ವೀಲಿಂಗ್ ಸ್ಟೇಷನ್ ಕೂಡ ಇರಲಿಲ್ಲ, ಯಾವುದೇ ರೇಡಿಯೋ ಇರಲಿಲ್ಲ. ಅಂದರೆ ಯಾರಿಗೂ ಇವರು ಇಲ್ಲಿ ಇದ್ದಾರೆ ಅನ್ನುವುದೇ ಗೊತ್ತಿರಲಿಲ್ಲ. ಸೆಕಲ್ಟನ್ ತಕ್ಷಣ ನಕ್ಷೆ ತೆಗೆದರು. ಒಂದು ಪ್ರಶ್ನೆ ಮಾತ್ರ, ಇಲ್ಲಿಂದ ಮನೆಗೆ ಹೇಗೆ ಹೋಗುವುದು? ಅವರಿಗೆ 3 ಆಯ್ಕೆಗಳು ಕಾಣಿಸಿದವು, ಆದರೆ 2 ಮಾರ್ಗಗಳು ಡಾರ್ಕ್ ಪ್ಯಾಸೇಜ್ನ ಮೂಲಕ ಹೋಗಬೇಕಾಗಿತ್ತು. ಪ್ರಪಂಚದ ಅತ್ಯಂತ ಅಪಾಯಕಾರಿ ಸಮುದ್ರ, ಅದನ್ನು ಅವರು ತಕ್ಷಣ ತಿರಸ್ಕರಿಸಿದರು. ಉಳಿದಿದ್ದು ಸೌತ್ ಜಾರ್ಜಿಯೋ ಐಸ್ಲ್ಯಾಂಡ್, ಸುಮಾರು 1300 ಕಿಲೋಮೀಟರ್. ಒಂದು ಚಿಕ್ಕ ಲೈಫ್ ಬೋಟ್ನಲ್ಲಿ. ಅಲ್ಲೇ ಸೆಕಲ್ಟನ್ ತನ್ನ ಜೀವನದ ಅತ್ಯಂತ ಕಠಿಣ ನಿರ್ಧಾರ ತೆಗೆದುಕೊಂಡರು. ಎಲ್ಲರೂ ಬರಲ್ಲ. ಅವರು 5 ಜನರನ್ನು ಮಾತ್ರ ಆಯ್ಕೆ ಮಾಡಿದರು. ಉಳಿದ 22 ಜನಗಳು ಎಲಿಫೆಂಟ್ ಐಸ್ಲ್ಯಾಂಡ್ ನಲ್ಲಿ ಕಾಯಬೇಕಿತ್ತು. ಹೊರಡುವ ಮುನ್ನ ಸೆಕಲ್ಟನ್ ಎಲ್ಲರನ್ನು ನೋಡಿ ಒಂದು ಮಾತು ಹೇಳಿದರು, ನಾನು ಹಿಂದಿರುಗುತ್ತೇನೆ. ಆ ಮಾತು ಒಂದು ಭರವಸೆ ಮಾತ್ರ ಇರಲಿಲ್ಲ, ಅದು ಅವರ ಬದುಕಿನ ಕೊನೆಯ ಆಸೆಯಾಗಿತ್ತು. ಏಪ್ರಿಲ್ 24, 1916 ಬೆಳಗ್ಗೆ ಒಂದು ಚಿಕ್ಕ ಬೋಟ್ ನಲ್ಲಿ ಇವರ ಪ್ರಯಾಣ ಪ್ರಾರಂಭವಾಯಿತು. ಇದು ಸಾಮಾನ್ಯ ಬೋಟ್ ಅಲ್ಲ, ಸುಮಾರು 22.5 ಅಡಿ ಉದ್ದ. ಅದರಲ್ಲೇ ಸೆಕಲ್ಟನ್ ಸೇರಿ ಕೇವಲ 6 ಜನ ಮಾತ್ರ ಹೊರಟರು. ಉಳಿದ 22 ಜನ ಎಲಿಫೆಂಟ್ ಐಸ್ಲ್ಯಾಂಡ್ ನಲ್ಲಿ ನಿಂತು ಅವರನ್ನು ನೋಡುತ್ತಿದ್ದರು. ಯಾರಿಗೂ ಮತ್ತೆ ಭೇಟಿಯಾಗುತ್ತೇವೋ ಇಲ್ಲೋ ಎಂಬುದು ಗೊತ್ತಿರಲಿಲ್ಲ. ಸೆಕಲ್ಟನ್ ಕೊನೆಯ ಬಾರಿ ಹಿಂತಿರುಗಿ ನೋಡಿದರು. ನಂತರ ಬೋಟ್ ನಿಧಾನವಾಗಿ ಅಲೆಗಳೊಳಗೆ ಕಣ್ಮರೆಯಾಯಿತು. ಮುಂದೆ 1300 ಕಿಲೋಮೀಟರ್ ಸಮುದ್ರ, ಹಿಂದೆ 22 ಜನರ ಜೀವ. ಈ ಪ್ರಯಾಣದಲ್ಲಿ ಒಂದು ತಪ್ಪು ಡೈರೆಕ್ಷನ್, ಅಂತ್ಯವಿಲ್ಲದ ಸಮುದ್ರ. ಒಂದು ದೊಡ್ಡ ಅಲೆ ಬೋಟ್
ಮುಳುಗುತ್ತಿತ್ತು. ಅದಕ್ಕಾಗಿಯೇ ಪ್ರತಿಯೊಂದು ಮಧ್ಯಾಹ್ನ ಕ್ಯಾಪ್ಟನ್ ಫ್ರಾಂಕ್ ವರ್ಸ್ಲಿ ಸೂರ್ಯ ಕಾಣಿಸಿದ ಕೆಲವೇ ನಿಮಿಷಗಳನ್ನು ಬಳಸಿಕೊಂಡು ಸೆಕ್ಸ್ಟೆಂಟ್ ಮೂಲಕ ತಮ್ಮ ಸ್ಥಾನವನ್ನು ಲೆಕ್ಕ ಹಾಕುತ್ತಿದ್ದರು. ಮೋಡ ಕವಿದ ದಿನ ಲೆಕ್ಕ ಹಾಕಲು ಸಾಧ್ಯವಿರಲಿಲ್ಲ, ಆದರೆ ಅವರು ಸಮುದ್ರದ ಮಧ್ಯೆ ಬಹುತೇಕ ಊಹೆಯ ಮೇಲೆ ಸಾಗುತ್ತಿದ್ದರು. ದಿನಗಳು ಕಳೆಯುತ್ತಿದ್ದವು. ಚಳಿ, ಹಸಿವು, ನಿದ್ರೆಯ ಕೊರತೆ ಎಲ್ಲವೂ ಹೆಚ್ಚಾಗುತ್ತಿತ್ತು. ಆದರೆ ಸೆಕಲ್ಟನ್ಗೆ ಒಂದು ವಿಷಯ ಮಾತ್ರ ಗೊತ್ತಿತ್ತು. ಸೌತ್ ಜಾರ್ಜಿಯಾಗೆ ತಲುಪದಿದ್ದರೆ ಎಲಿಫೆಂಟ್ ಐಸ್ಲ್ಯಾಂಡ್ನಲ್ಲಿ ಕಾಯುತ್ತಿರುವ 22 ಜನರು ಬದುಕುವ ಅವಕಾಶ ಇರಲಿಲ್ಲ. ಮೇ 8, 1916 ಸುಮಾರು 2 ವಾರಗಳ ನಂತರ ದೂರದಲ್ಲಿ ಒಂದು ಕಪ್ಪು ರೇಖೆ ಕಾಣಿಸಿತು. ಮೊದಲಿಗೆ ಯಾರೂ ಏನೂ ಹೇಳಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅದು ಸ್ಪಷ್ಟವಾಯಿತು. ಸೌತ್ ಜಾರ್ಜಿಯೋ ಐಸ್ಲ್ಯಾಂಡ್. ಆದರೆ ಅತಿ ದೊಡ್ಡ ಸವಾಲು ಇನ್ನೂ ಮುಗಿದಿರಲಿಲ್ಲ. ಗಾಳಿಯ ವೇಗ ಹೆಚ್ಚಾಗತೊಡಗಿತ್ತು. ಅಲೆಗಳು ಬೋಟ್ ಅನ್ನು ಕರೆಯಿಂದ ದೂರ ತಳ್ಳುತ್ತಿದ್ದವು. ಒಂದು ಕ್ಷಣದಲ್ಲಿ ಭೂಮಿಯು ಕಣ್ಣಿಗೆ ಕಾಣುತ್ತಿತ್ತು. ಮುಂದಿನ ಕ್ಷಣದಲ್ಲಿ ಅಲೆಗಳು ಎಲ್ಲವನ್ನೂ ಮುಚ್ಚಿಬಿಡುತ್ತಿದ್ದವು. ಕ್ರೂನಲ್ಲಿದ್ದ ಎಲ್ಲರೂ ಉಳಿದಿದ್ದ ಕೊನೆಯ ಶಕ್ತಿಯಿಂದ ಬೋಟ್ ಚಲಾಯಿಸುತ್ತಿದ್ದರು. ಕೊನೆಗೂ ಮೇ 10, 1916 ಜೇಮ್ಸ್ ಕೇರಿಡ್ ಈ ಬೋಟು ಸೌತ್ ಜಾರ್ಜಿಯೋ ತಲುಪಿತು. 522 ದಿನಗಳ ನಂತರ ಅವರು ಮತ್ತೆ ನಾಗರಿಕ ಜಗತ್ತಿನ ಭೂಮಿಯ ಮೇಲೆ ಕಾಲಿಟ್ಟಿದ್ದರು. ಆದರೆ ಇನ್ನೊಂದು ಸಮಸ್ಯೆ ಎದುರಾಯಿತು. ಅವರು ಇಳಿದಿದ್ದ ಸ್ಥಳದಲ್ಲಿ ಯಾವುದೇ ವೀಲಿಂಗ್ ಸ್ಟೇಷನ್ ಇರಲಿಲ್ಲ. ಯಾವುದೇ ಜನ ಬರಲಿಲ್ಲ. ಸಹಾಯ ಇನ್ನೂ ಸಿಕ್ಕಿರಲಿಲ್ಲ. ನಕ್ಷೆ ನೋಡಿದ ಶಕಲ್ಟನ್ಗೆ 2 ಆಯ್ಕೆಗಳು ಮಾತ್ರ ಕಾಣಿಸಿದವು. ಮೊದಲದು ಮತ್ತೆ ಬೋಟ್ನಲ್ಲಿ ಕೂತು ದ್ವೀಪವನ್ನು ಸಮುದ್ರದ ಮೂಲಕ ಸುತ್ತುವುದು. ಆದರೆ ಬೋಟ್ನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಆ ಅಪಾಯವನ್ನು ಮತ್ತೆ ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ಉಳಿದಿದ್ದು ಇನ್ನೊಂದೇ ದಾರಿ, ಕಾಲ್ನಡಿಗೆ. ಸಮಸ್ಯೆ ಏನೆಂದರೆ ಸೌತ್ ಜಾರ್ಜಿಯೋ ಒಳಭಾಗ ಹಿಮದಿಂದ ಆವೃತವಾದ ಪರ್ವತಗಳು. ಇಲ್ಲಿಯವರೆಗೂ ಒಬ್ಬ ವ್ಯಕ್ತಿಯು ಈ ದ್ವೀಪವನ್ನು ಕಾಲ್ನಡಿಗೆಯಲ್ಲಿ ದಾಟಿರಲಿಲ್ಲ. ಆದರೆ ಅದರ ಬಗ್ಗೆ ಸರಿಯಾದ ಮ್ಯಾಪ್ ಕೂಡ ಇರಲಿಲ್ಲ. ಸೆಕಲ್ಟನ್ಗೆ ಫ್ರಾಂಕ್ ವರ್ಸ್ಲಿ ಮತ್ತು ಟಾಮ್ ಕ್ರೇನ್ ಈ ಮೂವರು ಮಾತ್ರ ಹೊರಡಲು ನಿರ್ಧರಿಸಿದರು. ಉಳಿದ ಮೂವರು ಬೋಟ್ ಜೊತೆಗೆ ಅಲ್ಲಿಯೇ ಉಳಿದರು. ಮೇ 19, 1916 ಬೆಳಗಿನ ಜಾವ ಮೂವರು ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ಕೈಯಲ್ಲಿ ಸ್ವಲ್ಪ ಆಹಾರ, ಒಂದು ರೋಪ್, ಒಂದು ಆಕ್ಸ್, ಒಂದು ಕಂಫೋಸ್ ಅಷ್ಟೇ. ಮುಂದೆ ಒಂದು ಗಡ್ಡೆ ಹಿಮ, ಆಳವಾದ ಕಂದಕಗಳು, ಹಿಮದಿಂದ ಮುಚ್ಚಿದ ಪರ್ವತಗಳು. ಹಿಂತಿರುಗುವ ಪ್ರಶ್ನೆಯೇ ಇರಲಿಲ್ಲ, ಏಕೆಂದರೆ ಎಲಿಫೆಂಟ್ ಐಸ್ಲ್ಯಾಂಡ್ನಲ್ಲಿ 22 ಜನ ಶಕಲ್ಟನ್ಗಾಗಿ ಕಾಯುತ್ತಿದ್ದರು. ಮುಂದಿನ 36 ಗಂಟೆಗಳು ಮೂವರು ಒಂದು ಕ್ಷಣವೂ ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಹಗಲು ಹಿಮದ ಇಳಿಜಾರುಗಳನ್ನು ಏರುತ್ತಿದ್ದರು. ರಾತ್ರಿ ದಾರಿ ಕಾಣದ ಕತ್ತಲೆ. ಮುಂದೆ ಎಷ್ಟು ದೂರ ಹೋಗಬೇಕು ಅನ್ನುವುದು ಗೊತ್ತಿರಲಿಲ್ಲ. ಒಂದು ಜಾಗದಲ್ಲಿ ಅವರು ದೊಡ್ಡ ಹಿಮದ ಗೋಡೆಯ ಮುಂದೆ ನಿಂತರು. ಹಿಂದಿರುಗಲು ಸಮಯ ಇರಲಿಲ್ಲ. ಮುಂದೆ ಹೋಗುವುದೊಂದೇ ದಾರಿ. ಅವರು ರೋಪ್ ಸಹಾಯದಿಂದ ಒಬ್ಬರ ಹಿಂದೆ ಒಬ್ಬರು ಏರಲು ಆರಂಭಿಸಿದರು. ಕೆಲವು ಗಂಟೆಗಳ ನಂತರ ಇನ್ನೊಂದು ಸಮಸ್ಯೆ. ಮುಂದೆ ತುಂಬಾ ಕಡಿದಾದ ಇಳಿಜಾರು. ಅದನ್ನು ಸುತ್ತಿ ಹೋಗಲು ಹಲವಾರು ಗಂಟೆಗಳು ಬೇಕಾಗುತ್ತಿತ್ತು. ಶಕಲ್ಟನ್ ಒಂದು ಅಪಾಯಕಾರಿ ನಿರ್ಧಾರ ತೆಗೆದುಕೊಂಡ. ನಾವು ಸ್ಲೈಡ್ ಮಾಡೋಣ. ಮೂವರು ಒಬ್ಬರಿಗೊಬ್ಬರು ರೋಪ್ ಕಟ್ಟಿಕೊಂಡು ನಂತರ ಹಿಮದ ಇಳಿಜಾರಿನ ಮೇಲೆ ಜಾರಲು ಆರಂಭಿಸಿದರು. ಕೆಲವೇ ಸೆಕೆಂಡುಗಳಲ್ಲಿ 100 ಅಡಿ ಕೆಳಗೆ ತಲುಪಿದರು. ಅವರ ಲೆಕ್ಕ ಸರಿಯಾಗಲಿಲ್ಲ ಅಂದ್ರೆ ಆ ಪ್ರಯಾಣ ಅಲ್ಲೇ ಮುಗಿಯುತ್ತಿತ್ತು. ಮೇ 20, 1916 ಬೆಳಗಿನ ಜಾವ ದೂರದಲ್ಲಿ ಒಂದು ಶಬ್ದ ಕೇಳಿಸಿತು. ಸ್ಟೀಮ್ ವಿಶಲ್. ಸೆಕಲ್ಟನ್ ನಿಂತರು. ನಗುತ್ತಾ ಒಂದೇ ಮಾತು ಹೇಳಿದರು, ಅದು ವೀಲಿಂಗ್ ಸ್ಟೇಷನ್. ಸುಮಾರು 36 ಗಂಟೆಗಳ ನಿರಂತರ ಪ್ರಯಾಣದ ನಂತರ ಇತಿಹಾಸದಲ್ಲಿ ಮೊದಲ ಬಾರಿಗೆ 3 ಜನ ಸೌತ್ ಜಾರ್ಜಿಯೋ ದ್ವೀಪವನ್ನು ಒಳಭಾಗವನ್ನು ಕಾಲ್ನಡಿಗೆಯಲ್ಲಿ ದಾಟಿದ್ದರು. ವೀಲಿಂಗ್ ಸ್ಟೇಷನ್. ಕೆಲವೇ ನಿಮಿಷಗಳ ನಂತರ ಸೆಕಲ್ಟನ್, ಫ್ರಾಂಕ್ ವರ್ಸ್ಲಿ, ಟಾಮ್ ಕೋರೆನ್ ವೀಲಿಂಗ್ ಸ್ಟೇಷನ್ ಗೇಟ್ ಬಳಿ ನಿಂತಿದ್ದರು. ಅವರ ಬಟ್ಟೆಗಳು ತಿಂಗಳುಗಳ ಪ್ರಯಾಣದಿಂದ ಹರಿದು ಹೋಗಿದ್ದವು. ಮುಖ ಗಡ್ಡದಿಂದ ತುಂಬಿತ್ತು. ಕೈಗಳು ಚಳಿಯಿಂದ ಗಾಯಗೊಂಡಿದ್ದವು. ಅವರನ್ನು ನೋಡಿದ ಮೊದಲ ವ್ಯಕ್ತಿ ಕೆಲವು ಕ್ಷಣ ಏನೋ ಮಾತನಾಡಲಿಲ್ಲ. ನಂತರ ಒಂದು ಪ್ರಶ್ನೆ ಕೇಳಿದ, ಹೂ ಆರ್ ಯು? ಸೆಕಲ್ಟನ್ ಶಾಂತವಾಗಿ ಉತ್ತರಿಸಿದರು, ಮೈ ನೇಮ್ ಇಸ್ ಸೆಕಲ್ಟನ್. ಕೆಲವು ಕ್ಷಣ ಅಲ್ಲೆಲ್ಲ ಮೌನ, ಏಕೆಂದರೆ ಈ ಹೆಸರು ಅವರು ಮತ್ತೆ ಕೇಳುತ್ತಾರೆ ಎಂಬ ನಿರೀಕ್ಷೆ ಯಾರಿಗೂ ಇರಲಿಲ್ಲ. ಬಹುತೇಕ ಎಲ್ಲರೂ ಈ ಎಕ್ಸ್ಪಿಡಿಷನ್ ಬಹಳ ಹಿಂದೆಯೇ ಮುಗಿದಿದೆ, ಅದರಲ್ಲಿದ್ದ ಎಲ್ಲರೂ ಸತ್ತಿದ್ದಾರೆ ಎಂದು ನಂಬಿದ್ದರು. ಆದರೆ ಸೆಕಲ್ಟನ್ ಬದುಕಿದ್ದರು. ಅಷ್ಟೇ ಅಲ್ಲ, ಅವರು ಇನ್ನೊಂದು ಸುದ್ದಿ ಹೇಳಿದರು, ನನ್ನ ಜೊತೆ ಇನ್ನೂ 22 ಜನ ಎಲಿಫೆಂಟ್ ಐಸ್ಲ್ಯಾಂಡ್ ನಲ್ಲಿ ಬದುಕಿದ್ದಾರೆ. ಈ ಮಾತು ಕೇಳುತ್ತಿದ್ದಂತೆಯೇ ತಕ್ಷಣ ರೆಸ್ಕ್ಯೂ ಮಿಷನ್ಗೆ ಸಿದ್ಧತೆ ಆರಂಭವಾಯಿತು. ಆದರೆ ಅಂಟಾರ್ಟಿಕಾ ಇನ್ನೂ ಅವರನ್ನು ಬಿಡಲು ಸಿದ್ಧವಾಗಿರಲಿಲ್ಲ. ಹವಾಮಾನ ಒಂದು ರೆಸ್ಕ್ಯೂ ಶಿಪ್ ನ ನಂತರ ಮತ್ತೊಂದು ರೆಸ್ಕ್ಯೂ ಶಿಪ್ ಅನ್ನು ಹಿಂದಕ್ಕೆ ತಳ್ಳಿತು. ಒಂದು ಪ್ರಯತ್ನ ವಿಫಲ, ಎರಡನೆಯ ಪ್ರಯತ್ನ ವಿಫಲ, ಮೂರನೇ ಪ್ರಯತ್ನವೂ ವಿಫಲ. ಎಲಿಫೆಂಟ್ ಐಸ್ಲ್ಯಾಂಡ್ ನಲ್ಲಿ 22 ಜನ ಇನ್ನೂ ಕಾಯುತ್ತಿದ್ದರು. ಪ್ರತಿದಿನ ದೂರದ ಸಮುದ್ರದ ಕಡೆ ನೋಡುತ್ತಾ, ಇವತ್ತು ಬರುತ್ತಾರಾ? ಆಗಸ್ಟ್ 13, 1916 ಸುಮಾರು 4 ತಿಂಗಳು. ಸೆಕಲ್ಟನ್ 3 ಬಾರಿ ಪ್ರಯತ್ನಿಸಿದರು. 3 ಬಾರಿ ಹಿಮವೇ ದಾರಿ ಮುಚ್ಚಿತ್ತು. ಆದರೆ ಅವರು ಕೈ ಬಿಡಲಿಲ್ಲ. ಈ ಬಾರಿ ಎಲ್ಚೋ ಎಂಬ ಸಣ್ಣ ಸ್ಟೀಮ್ ಥಗ್ ಮತ್ತೊಮ್ಮೆ ಎಲಿಫೆಂಟ್ ಐಸ್ಲ್ಯಾಂಡ್ ಕಡೆಗೆ ಹೊರಟಿತು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಪ್ರಶ್ನೆ, 22 ಜನರು ಇನ್ನೂ ಬದುಕಿದ್ದಾರಾ? ಹಡಗು ನಿಧಾನವಾಗಿ ಐಸ್ ನಡುವೆ ಸಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ದೂರದಲ್ಲಿ
ಎಲಿಫೆಂಟ್ ಐಸ್ಲ್ಯಾಂಡ್ ಕಾಣಿಸಿತು. ಸೆಕಲ್ಟನ್ ಬೈನಾಕ್ಯುಲರ್ ಎತ್ತಿ ನೋಡಿದರು. ಮೊದಲಿಗೆ ಏನೂ ಕಾಣಿಸಲಿಲ್ಲ. ನಂತರ ಒಂದು ಚಿಕ್ಕ ಆಕಾರ, ಮತ್ತೊಂದು ಜನ. ಅವರು ಇನ್ನೂ ಬದುಕಿದ್ದಾರೆ. ಸೆಕಲ್ಟನ್ ಕೈ ಎತ್ತಿ ಸಂಕೇತ ಮಾಡಿದರು. ಕರೆಯಿಂದ 22 ಜನ ಒಟ್ಟಿಗೆ ಓಡತೊಡಗಿದರು. ಆ ಕ್ಷಣ ಸೆಕಲ್ಟನ್ ಜೋರಾಗಿ ಕೇಳಿದರು, ಆರ್ ಯು ಆಲ್ ವೆಲ್? ಕರೆಯಿಂದ ಉತ್ತರ ಬಂದಿತು, ಆಲ್ ಸೇಫ್, ಆಲ್ ವೆಲ್. ಆ ಉತ್ತರ ಕೇಳಿದ ಕ್ಷಣ ಸೆಕಲ್ಟನ್ ಕೆಲ ಸೆಕೆಂಡುಗಳ ಕಾಲ ಏನೂ ಮಾತನಾಡಲಿಲ್ಲ. ಏಕೆಂದರೆ 28 ಜನರೊಂದಿಗೆ ಆರಂಭವಾದ ಎಕ್ಸ್ಪಿಡಿಷನ್ 28 ಜನರೊಂದಿಗೆ ಮುಗಿಯುತ್ತಿತ್ತು. ಒಬ್ಬರು ಕಳೆದು ಹೋಗಲಿಲ್ಲ, ಒಬ್ಬರು ಹಿಂದೆ ಉಳಿಯಲಿಲ್ಲ. ಇತಿಹಾಸದಲ್ಲಿ ಸಾವಿರಾರು ಎಕ್ಸ್ಪಿಡಿಷನ್ಗಳು ನಡೆದಿವೆ. ಹಲವು ಯಶಸ್ವಿಯಾದವು, ಹಲವು ವಿಫಲವಾದವು. ಆದರೆ ಒಂದು ವಿಫಲ ಎಕ್ಸ್ಪಿಡಿಷನ್ ಇತಿಹಾಸದ ಅತ್ಯಂತ ಮಹಾನ್ ಸರ್ವೈವಲ್ ಸ್ಟೋರಿ ಆಗಬಹುದು ಎಂದು ಜಗತ್ತಿಗೆ ತೋರಿಸಿದ ವ್ಯಕ್ತಿ ಅರ್ನೆಸ್ಟ್ ಸೆಕಲ್ಟನ್. ಈ ಎಕ್ಸ್ಪಿಡಿಷನ್ ತನ್ನ ಮೂಲ ಗುರಿಯಲ್ಲಿ ವಿಫಲವಾಯಿತು. ಸೆಕಲ್ಟನ್ ಅಂಟಾರ್ಟಿಕಾವನ್ನು ಎಂದಿಗೂ ಕಾಲ್ನಡಿಗೆಯಲ್ಲಿ ದಾಟಲಿಲ್ಲ. ಅವರು ಹೊರಟ ಮಿಷನ್ ಪೂರ್ಣವಾಗಲಿಲ್ಲ. ಆದರೆ ಇತಿಹಾಸ ಅವರನ್ನು ಫೇಲ್ಯೂರ್ ಎಂದು ನೆನಪಿಸಿಕೊಳ್ಳುವುದಿಲ್ಲ. ಏಕೆಂದರೆ ಒಬ್ಬ ಎಕ್ಸ್ಪ್ಲೋರರ್ನ ಯಶಸ್ಸನ್ನು ಅವನು ಎಷ್ಟು ದೂರ ಹೋದನೆಂಬುದರಿಂದ ಅಳೆಯುವುದಿಲ್ಲ, ಅವನು ತನ್ನ ತಂಡವನ್ನು ಮನೆಗೆ ಎಷ್ಟು ಸುರಕ್ಷಿತವಾಗಿ ಕರೆತಂದನು ಅನ್ನುವುದರಿಂದ ಅಳೆಯುತ್ತಾರೆ. 522 ದಿನಗಳು ಹಡಗು ಇಲ್ಲ, ರೇಡಿಯೋ ಇಲ್ಲ, ರೆಸ್ಕ್ಯೂ ಇಲ್ಲ. ಆದರೂ 28 ಜನರಲ್ಲಿ 28 ಜನರು ಮನೆಗೆ ಹಿಂದಿರುಗಿದರು. ಇಂದಿಗೂ ಲೀಡರ್ಶಿಪ್ ಬಗ್ಗೆ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಸರ್ವೈವಲ್ ಬಗ್ಗೆ ಜಗತ್ತಿನ ಅನೇಕ ಮಿಲಿಟರಿ ಅಕಾಡೆಮಿಕ್ಸ್, ಬಿಸಿನೆಸ್ ಸ್ಕೂಲ್ಸ್ ಮತ್ತು ಲೀಡರ್ಶಿಪ್ ಪ್ರೋಗ್ರಾಮ್ಸ್ ಸೆಕಲ್ಟನ್ನ ಎಕ್ಸ್ಪಿಡಿಷನ್ ಅನ್ನು ಕೇಸ್ ಸ್ಟಡಿಯಾಗಿ ಕಲಿಸುತ್ತವೆ. ಏಕೆಂದರೆ ಕೆಲವೊಮ್ಮೆ ಗೆಲ್ಲುವುದು ಅಂದ್ರೆ ಗುರಿ ತಲುಪುವುದು ಅಲ್ಲ, ನಿಮ್ಮ ಜೊತೆ ಇರುವ ಪ್ರತಿಯೊಬ್ಬರನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುವುದು. ಅದೇ ಅರ್ನೆಸ್ಟ್ ಸೆಕಲ್ಟನ್ನ ನಿಜವಾದ ಗೆಲುವು. ಆ ರೆಸ್ಕ್ಯೂ ನಂತರ 28 ಜನಗಳು ಕೊನೆಗೂ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಯಾರು ಅಂಟಾರ್ಟಿಕಾದಲ್ಲಿ ಸಾವಿಗೀಡಾಗಲಿಲ್ಲ. ಈ ಎಕ್ಸ್ಪಿಡಿಷನ್ ತನ್ನ ಮೂಲ ಗುರಿಯಲ್ಲಿ ವಿಫಲವಾಗಿದ್ದರೂ ಜಗತ್ತು ಅದನ್ನು ವೈಫಲ್ಯ ಎಂದು ನೋಡಲಿಲ್ಲ. ಅರ್ನೆಸ್ಟ್ ಸೆಕಲ್ಟನ್ ಅಸಾಧ್ಯ ಪರಿಸ್ಥಿತಿಯಲ್ಲೂ ತನ್ನ ತಂಡದ ಒಬ್ಬ ಸದಸ್ಯನನ್ನು ಕಳೆದುಕೊಳ್ಳದ ನಾಯಕನಾಗಿ ಇತಿಹಾಸದಲ್ಲಿ ಉಳಿದರು. ಅನೇಕ ವರ್ಷಗಳ ನಂತರ ಈ ಎಕ್ಸ್ಪಿಡಿಷನ್ ನ ಕತೆ ಪುಸ್ತಕವಾಯಿತು, ಡಾಕ್ಯುಮೆಂಟರೀಸ್ ಆದವು, ಲೀಡರ್ಶಿಪ್ ಕೇಸ್ ಸ್ಟಡಿ ಆಯಿತು. 2022ರಲ್ಲಿ ಸುಮಾರು 3000 ಮೀಟರ್ ಆಳದಲ್ಲಿ ಎಂಡೂರೆನ್ಸ್ ಹಡಗಿನ ಅವಶೇಷಗಳು ಅದು ಮುಳುಗಿದ್ದ ಸ್ಥಳದ ಸಮೀಪವೇ ಅದ್ಭುತ ಸ್ಥಿತಿಯಲ್ಲಿ ಪತ್ತೆಯಾದವು. 107 ವರ್ಷಗಳ ನಂತರವೂ ಆ ಹಡಗು ಇತಿಹಾಸದ ಸಾಕ್ಷಿಯಾಗಿ ಅಂಟಾರ್ಟಿಕ್ ಸಮುದ್ರದ ಅಡಿಯಲ್ಲಿ ಮಲಗಿದೆ. ಕೆಲವು ಕಥೆಗಳು ಗೆಲುವಿನ ಬಗ್ಗೆ ಇರುವುದಿಲ್ಲ, ಕೆಲವು ಕಥೆಗಳು ಬದುಕಿ ಹಿಂತಿರುಗುವ ಧೈರ್ಯದ ಬಗ್ಗೆ ಇರುತ್ತವೆ. ಎಂಡೂರೆನ್ಸ್ ಅಂತ ಕಥೆಗಳಲ್ಲಿ ಎಂದಿಗೂ ಮೊದಲ ಸ್ಥಾನದಲ್ಲಿರುತ್ತದೆ. ಧನ್ಯವಾದಗಳು.